ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ತುಂಬ ಸಾಲಬಾಧೆ ಇದ್ದರೆ ಆ ಸಾಲಬಾಧೆ ನಿವಾರಣೆಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಹಾರ ಇದೆ. ನಿಮಗೆ ಹಣ ಬರೆದಿದ್ರೂ ಕೂಡ ಒಂದು ಮಾರ್ಗವನ್ನು ಸೂಚನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಗಳಾಗುತ್ತೆ. ಇದನ್ನು ಶನಿವಾರಗಳಂದು ಮಾಡಿ ನೋಡಿ. ಖಂಡಿತವಾಗಿ ನಿಮಗೆ ಸಾಲಬಾಧೆ ನಿಧಾನಕ್ಕೆ ನಿರ್ನಾಮ ಆಗೋದು ಸತ್ಯ. ಅದನ್ನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರಥಮ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ, ವ್ಯತಾಪತ ಯೋಗ ಇರ್ತಕ್ಕಂಥ ಸಮಯ. ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:09 10 47 ಯಮಗಂಡ ಕಾಲ ಮಧ್ಯಾಹ್ನ 2:01 3:39 ಗುಳಿಕ ಕಾಲ ಬೆಳಗ್ಗೆ 5:54 7:32 ಬೆಳಗಿನವರೆಗೆ. ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 5:40 6:33 ಕೂಡ ಇರ್ತದೆ. ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 11:51 ಮಧ್ಯಾಹ್ನ 12:44 ಚಂದ್ರ ವಿಶಾಖ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಕೇವಲ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಲಾಭವನ್ನು ತರುತ್ತೆ. ಕೆಲವೊಂದು ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ಬದಲಾವಣೆಗಳು ಕೂಡ ಈ ದಿನ ಮೇಷರಾಶಿಯವರಿಗೆ ಆಗುತ್ತೆ. ಸಾಧ್ಯವಾದಷ್ಟು ಕೂಡ ನಿಮ್ಮ ಸಹೋದರ ಸಹೋದರಿಯರೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರ್ತಕ್ಕಂಥ ದಿನವಾಗ್ತದೆ. ನೆರೆ ಹೊರೆಯವರೊಟ್ಟಿಗೆ ಭಾಳ ಸಹಾಯ ಹಸ್ತವನ್ನು ತಾವು ಚಾಚತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಮೇಷರಾಶಿಯವ್ರಿಗೆ ಈ ದಿನ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ. ವೃಷಭ ರಾಶಿಯವರ ಫಲಾಫಲ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು, ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನವಾಗ್ತದೆ. ಇದ್ದಕ್ಕಿದ್ದಾಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಕುಟುಂಬದಲ್ಲಿ ಹೆಚ್ಚಿನ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಗುರುವಿನ ಬಲವಿರ್ತಕ್ಕಂಥ ಈ ದಿನ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತವಾಗಿ ಶುಭವಾಗ್ತದೆ. ಮಿಥುನ ರಾಶಿಯ ಫಲಾಫಲ. ಮಿಥುನ ರಾಶಿ ನೋಡಿ, ಆದಷ್ಟು ಕೂಡ ಜ್ಞಾನವಂತರಾಗಿ ಕೆಲಸವನ್ನು ಮಾಡಿ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಈ ದಿನ ನಡೀತಕ್ಕಂಥದ್ದು ಇರ್ತದೆ. ಹಣಕಾಸನ್ನು ಹೇಗೆ ಅರೇಂಜ್ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿರ್ತೀರ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ, ಇನ್ನಷ್ಟು ಶುಭ ಕಾಲ ಆಗ್ತದೆ. ಈ ದಿನ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಶುಭವನ್ನು ಕೊಡುತ್ತೆ. ಸ್ವಲ್ಪ ಮಟ್ಟಿಗೆ ಮಕ್ಕಳ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಬರುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರು ಸ್ವಲ್ಪ ಈ ದಿನ ತಮ್ಮ ಏನು ಜಮೀನು ಅಥವಾ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಬಂಡವಾಳವನ್ನು ಹೂಡ್ತಕ್ಕಂಥ ಸಮಯ. ಕೆಲವೊಂದು ತಪ್ಪು ನಿರ್ಧಾರಗಳು ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಈ ದಿನ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ದಿನ ಕಟಕ ರಾಶಿಯವ್ರಿಗೆ ಲಭ್ಯತೆ ಇದೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಹೊರತುಪಡಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಕೇವಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದುರ್ಗಾ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಅಥವಾ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗೋದು ಕೂಡ ಕೇವಲ ಒಂದು ಅರಿಶಿಣದ ಪಾಕೆಟನ್ನು ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಕ್ಕಂಥ ಲಾಭ ಇದೆ. ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅಥವಾ ಈ ವಾಹನ ಚಾಲಕರಿಗೆ ಸ್ವಲ್ಪ ಶುಭದ ದಿನ. ಮಾರ್ಕೆಟಿಂಗ್ ಒಂದು ಸೆಕ್ಟರಲ್ಲಿರ್ತಕ್ಕಂಥವ್ರಿಗೂ ಶುಭ ಕಾಲ. ಕೇವಲ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಶುಭದ ಕಾಲವಾಗ್ತದೆ. ಲಾಭವನ್ನು ಬರ್ತಕ್ಕಂಥ ದಿನ ಕೂಡ ಈ ಸಿಂಹರಾಶಿಯವ್ರಿಗಿದೆ. ಖಂಡಿತವಾಗಿ ಚೆನ್ನಾಗಿದೆ, ಎಂಜಾಯ್ ದಿಸ್. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡ್ತಕ್ಕಂಥ ವಿಚಾರ, ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಶುಭತ್ವ ಇರುತ್ತೆ. ದಶಮ ಕರ್ಮಸ್ಥಾನದಲ್ಲಿ ಗುರು ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡಲ್ಲ. ಹೆಚ್ಚು ಶ್ರಮವನ್ನು ವಹಿಸಿದಾಗ ಮಾತ್ರ ಶುಭವನ್ನು ಕೊಡುತ್ತೆ.
ಸ್ವಲ್ಪ ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣುತ್ತೆ. ಸಾಧ್ಯವಾದಷ್ಟು ನೀವು ಹೆಚ್ಚಿನದಾಗಿ ದುರ್ಗಾ ಮಂತ್ರಗಳನ್ನು ಹೇಳಿ ದಿನ ಶುಭ ಕಾರ್ಯಗಳು ಅಥವಾ ಶುಭವಿರ್ತಕ್ಕಂಥದ್ದಾಗ್ತದೆ. ತುಲಾರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಸೋಂಬೇರಿತನ ನಿಮ್ಮನ್ನು ಹಾಳು ಮಾಡಿಬಿಡುತ್ತಿದ್ದೀರ. ಬಟ್ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಯಶಸ್ಸು ಕಾಣಬೇಕು, ಏನಾದರೂ ಆಸೆಗಳು, ಆಕಾಂಕ್ಷೆಗಳು, ಎಕ್ಸೈಟ್ಮೆಂಟ್ಸ್ ಎಲ್ಲ ಇರುತ್ತೆ. ಬಟ್ ಸೋಂಬೇರಿತನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾಡುತ್ತೆ. ತಾವು ತಗೊಳ್ತಕ್ಕಂಥ ಕೆಲಸಗಳು ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕನ್ಸಿಸ್ಟೆನ್ಸಿಯಲ್ಲೇ ಉಳಿಸ್ಕೊಳ್ಳಿ. ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಸೂಚನೆಗಳು ಸಿಗ್ತಕ್ಕಂಥದ್ದು ಈ ದಿನ ತುಲಾರಾಶಿಯವರಿಗೆ ಸಿಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಮಕ್ಕಳಿಂದ ಖರ್ಚುಗಳು ಜಾಸ್ತಿ ಆಗಬಹುದು, ಅಥವಾ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಬರ್ತಕ್ಕಂಥದ್ದಿರುತ್ತೆ. ವ್ಯಾಜ್ಯಗಳು, ಕುಟುಂಬ ವ್ಯಾಜ್ಯಗಳು ಸ್ವಲ್ಪ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೂ ಸಹಿತ ಇದ್ದಕ್ಕಿದ್ದಾಗೆ ಧನಾಗಮ ಆಗ್ತಕ್ಕಂಥದ್ದು ಸತ್ಯ. ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ, ಸ್ವಲ್ಪ ಶುಭವಾಗ್ತದೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಧನುರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭ, ಮದುವೆ ವಿಚಾರಗಳಲ್ಲಿ ಖಂಡಿತವಾಗಿ ಲಾಭವಾಗ್ತಕ್ಕಂಥದ್ದಿರ್ತದೆ. ವಿಶೇಷವಾಗಿ ಆ ಒಂದು ಕಾರ್ಯಗಳು ಜರುಗತಕ್ಕಂಥದ್ದು ಸಾಧ್ಯತೆ ಕನ್ಯಾ ರಾಶಿಯವ್ರಿಗೆ ತುಂಬ ಧನುರಾಶಿಯವ್ರಿಗೂ ಕೂಡ ಇದೆ. ಸಾಧ್ಯವಾದಷ್ಟು ಧನುರಾಶಿಯವರು ಈ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು, ಮನೋಕಾಮನೆಗಳು ಈಡೇರತಕ್ಕಂಥದ್ದು ಜಾಸ್ತಿ. ಮಕರ ರಾಶಿ ಮೇಯ್ನ್ ಪಾಯಿಂಟ್, ಯಾರಾದರೂ ಕೆಲಸ ಹುಡುಕ್ತಾ ಇದ್ರಾ ತಮ್ಮ ಪ್ರಯತ್ನದಿಂದ ಕೆಲಸ ಖಚಿತ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಗುರುವಿನ ಸನ್ನಿಧಾನವನ್ನು ಭೇಟಿ ಮಾಡಿ ಬನ್ನಿ. ಸ್ವಲ್ಪ ಕಡಲೆಕಾಳಿನ ಪದಾರ್ಥವನ್ನು ಹಂಚಿ, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಸ್ವಲ್ಪ ಶುಭವಾಗ್ತದೆ. ಹಾಗೆ ಕುಂಭರಾಶಿಯ ಫಲಾಫಲ, ಖಂಡಿತ ಕುಂಭರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗುತ್ತೆ. ಹಾಗೆ ಮಕ್ಕಳೊಟ್ಟಿಗಿನ ಬಾಂಧವ್ಯ ಜಾಸ್ತಿ ಆಗುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯ ಇನ್ನಷ್ಟು ಕೂಡ ಶುಭವಾಗಿರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇದನ್ನು ಭಾಳ ಬುದ್ಧಿಯನ್ನು ಉಪಯೋಗಿಸಿ, ತನ್ನ ಜ್ಞಾನವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ. ಮೀನರಾಶಿಯ ಫಲಾಫಲ ನೋಡಿ, ಮೀನರಾಶಿಯವ್ರಿಗೆ ಈ ದಿನ ವಿಚಾರಗಳನ್ನು ತಗೊಂಡಾಗ ಮೀನರಾಶಿಯವರು ಸಾಧ್ಯವಾದಷ್ಟು ಕೂಡ ತನ್ನ ಮನೆ ಆಸ್ತಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕಷನ್ಸ್ ಇರ್ತಕ್ಕಂಥದ್ದಿರ್ತದೆ. ತಾವು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಮೇಂಟೈನ್ ಮಾಡ್ತಿದ್ದಾಗ ಅದರ ಬಗ್ಗೆ ಕುಲಂಕುಷವಾಗಿರ್ತಕ್ಕಂಥ ಆಲೋಚನೆಗಳನ್ನು ಜಾಸ್ತಿ ಮಾಡ್ತೀರ. ಮೀನರಾಶಿಯವರಿಗೆ ಒಂದು ಸ್ವಲ್ಪ ಧೈರ್ಯದಿಂದ ಕೆಲವೊಂದು ವಿಚಾರಗಳಲ್ಲಿ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ತೀವ್ರವಾಗಿ ತುಂಬ ಸಾಲಗಳು ಜಾಸ್ತಿ ಆಗ್ತಿದೆ. ಸಾಲ ಹೇಗೆ ತೀರಿಸಬೇಕು ಅಂತಕ್ಕಂಥವ್ರಿಗೆ ನೋಡಿ, ನಿರಂತರವಾಗಿ 11 ಶನಿವಾರಗಳು ಇದನ್ನು ಬರ್ಕೊಳ್ಳಿ. ನಿರಂತರವಾಗಿ 11 ಶನಿವಾರಗಳು ಗೋಧಿ ಹಿಟ್ಟು, ಬೆಲ್ಲವನ್ನು ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಮಿಶ್ರಣವನ್ನು ಮಾಡಿ ರೊಟ್ಟಿಯನ್ನು ತಯಾರು ಮಾಡಿಕೊಳ್ಳಿ. ಗೋಧಿ ಹಿಟ್ಟು, ಬೆಲ್ಲ ಮತ್ತು ಕಪ್ಪು ಎಳ್ಳು ಈ ಮೂರನ್ನ ಮಿಶ್ರಣವನ್ನು ಮಾಡಿ ಕಪ್ಪು ನಾಯಿಗಳಿಗೆ ಅದನ್ನು ಆಗಿಂದಾಗೆ ಕೊಡ್ತಕ್ಕಂಥದ್ದು 11 ಶನಿವಾರಗಳು ಕಾಲ ಕೊಡಿ. ಸಂಕಲ್ಪ ಸಹಿತವಾಗಿ ಈ ಸಿಹಿ ರೊಟ್ಟಿಯನ್ನು ಕೊಡೋದ್ರಿಂದ ನಿಮ್ಮ ಸಾಲ ಬಾಧೆಯಿಂದ ಋಣಮುಕ್ತರಾಗ್ತಕ್ಕಂಥದ್ದು ನಿಜವಾಗ್ಲೂ ಇರುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.